ಶರನ್ನವರಾತ್ರಿ ಪ್ರಯುಕ್ತ ಹಾರೋಹಳ್ಳಿಯ ಪ್ರಸಿದ್ಧ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯಗಳ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿ ದಸರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 22/9/2025ರಿಂದ 1/10/2025 ಬುಧವಾರದವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 30/9/2025 ಮಂಗಳವಾರ ದುರ್ಗಾಷ್ಟಮಿ ಪ್ರಯುಕ್ತ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಕುಂಕುಮಾರ್ಚನೆ ಮಾಡಲಾಗುವುದು. ಕುಂಕುಮಾರ್ಚನೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಬಹುದು. ದಿನಾಂಕ 28/9/2025 ಭಾನುವಾರ ಬೆಳಗ್ಗೆ 9:30ರಿಂದ ಸಂಜೆ 6:30ರವರೆಗೆ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಾರೋಹಳ್ಳಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಕುಸ್ತಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ದಿನಾಂಕ 2/10/2025 ಗುರುವಾರ ಸಂಜೆ 4:30ರಿಂದ ರಾತ್ರಿ 12 ಗಂಟೆಯವರೆಗೆ ಅದ್ದೂರಿ ದಸರಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಚಾಮುಂಡೇಶ್ವರಿ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಲಾಗುವುದು. ರಾತ್ರಿ 8 ಗಂಟೆಗೆ ಬನ್ನಿ ಪೂಜೆ ವಿಧಿವತ್ತಾಗಿ ನೆರವೇರಲಿದೆ. ರಾತ್ರಿ 8:30ಕ್ಕೆ ಸರ್ಕಾರಿ ಶಾಲಾ ಆಟದ ಮೈದಾನದಲ್ಲಿ ಆಕರ್ಷಕ ಮದ್ದುಗುಂಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ದಸರಾ ಆಚರಣಾ ಸಮಿತಿ ಅಧ್ಯಕ್ಷರಾದ ಗೌತಮ್ ಗೌಡ ಮತ್ತು ಸಂಚಾಲಕರಾದ ಎಂ. ಮಲ್ಲಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಹಾರೋಹಳ್ಳಿ ದಸರಾ ಆಚರಣಾ ಸಮಿತಿಯಿಂದ ನಾವು 9ನೇ ವರ್ಷದ ಅದ್ದೂರಿಯಾದ ದಸರಾ ಆಚರಣೆನ 22ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೇವೆ. ತಮ್ಮೆಲ್ರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ತಮ್ಮೆಲ್ರಿಗೂ ನಾನು ಮನವಿ ಮಾಡೋದೇನು ಅಂದರೆ, ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಏನು ನಾವು ನವದುರ್ಗೆಯರ ಸ್ಥಾಪನೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಡೇ 1ನಿಂದ ಪ್ರತಿದಿನ ಒಂದು ದುರ್ಗೆಯ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಪ್ರಸಾದವನ್ನು ಹಂಚಿ ನಾವು 9 ದಿನಗಳ ಕಾಲ ಪೂಜೆ ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತಾ, ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಏನು ಒಂದು ರಾಜ್ಯ ಮಟ್ಟದ ಒಂದು ಅದ್ಭುತವಾದ ಕುಸ್ತಿ ಪಂದ್ಯಾವಳಿನ ಆಯೋಜನೆ ಮಾಡಿದ್ದೀವಿ. 28ನೇ ತಾರೀಕು ಭಾನುವಾರ ಇದೆ ಹಾರೋಹಳ್ಳಿಲಿ. ದಯಮಾಡಿ ತಾವೆಲ್ಲರೂ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತಾ, ಹಾಗೇನೆ 2ನೇ ತಾರೀಕು ಏನು ಕೊನೆಯ ದಿನ ನಾವು ಒಂದು ಅದ್ಭುತವಾದ ಪಲ್ಲಕ್ಕಿಗಳನ್ನ ತಂದು ಹಾರೋಹಳ್ಳಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅದು ಮುಗಿದ ನಂತರ ಬಹುಶಃ ಇಡೀ ಜಿಲ್ಲೆಯಲ್ಲೇ ಎಲ್ಲೂ ನೋಡದಂಥ ಒಂದು ಮದ್ದುಗುಂಡು ಕಾರ್ಯಕ್ರಮನ ಹಾರೋಹಳ್ಳಿಯಲ್ಲಿ ನಾವು ಆಯೋಜನೆ ಮಾಡಲಿಕ್ಕಿದ್ದೇವೆ. ಸೊ ಹಾಗಾಗಿ ತಮ್ಮಲ್ಲೆಲ್ಲರೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ತಾವೆಲ್ಲರೂ ವಿನಂತಿ ಮಾಡ್ತೇನೆ. ನಮಸ್ಕಾರ.